2023-24ರಲ್ಲಿ 19 ಹೊಸ ಪಾರ್ಕ್ನ ನಾವು ಡೆವಲಪ್ ಮಾಡಿ 47ನ ಅಪ್ಗ್ರೇಡ್ ಮಾಡಿದ್ದೇವೆ. ಆಮೇಲೆ 100 ಕಾಂಪೋಸಿಟ್ ಯೂನಿಟ್ ಕೂಡ ನಾವು ಈಗಾಗಲೇ ಇದು ಮಾಡಿದ್ದೇವೆ. 19 ಲೇಕನ್ನ ಡೆವಲಪ್ಮೆಂಟ್ ಮಾಡಿ 40 ಕೆರೆಗಳಿಗೆ ಫೆನ್ಸಿಂಗ್ ಕೂಡ ನಾವು ಹಾಕಿದ್ದೇವೆ. ಒಟ್ಟು 32.5 ಬಜೆಟ್ನ ಕೋಟಿನ ಬರೀ ಫೆನ್ಸಿಂಗ್ಗೆ ನಾವು ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ದೇವೆ. 24-25ಕ್ಕೆ ಈಗ ಕೆಲವು ನಾವು ಸ್ಟಂಪ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ, ನಾವು ಟ್ರೀಟೆಡ್ ವಾಟರ್ ಮಾಡಲಿಕ್ಕೆ ಇವತ್ತು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. 55 ಕೋಟಿ ರೂಪಾಯಿನ ಬರೀ ಲೇಕ್ಸ್ಗೋಸ್ಕರನೇ ಮಾಡಿಗಾಲೆ 4 ಲೇಕು ಈ ಜುಲೈ ಅಷ್ಟೊತ್ತಿಗೆ 25ಕ್ಕೆ ಈಗಾಗಲೇ ಮುಗಿದಿದೆ. 25-26ಕ್ಕೆ ಈ ವಿಚಾರದಲ್ಲಿ ನಾವು 880 ಕೋಟಿ ರೂಪಾಯಿನ ಡೆವಲಪ್ಮೆಂಟ್ ಮತ್ತು ಅಪ್ಗ್ರೇಡೇಷನ್ಗೆ ಈ ಪಾರ್ಕ್ಗೋಸ್ಕರ ನಾವು ಇಟ್ಟಿದ್ದೇವೆ. 116 ಕೋಟಿನ ಪಾರ್ಕು ಲ್ಯಾಂಡ್ಸ್ಕೇಪ್ಗೆ ನಾವು ಸೀಮಿತವಾಗಿ ಇಟ್ಟಿದ್ದೇವೆ. ಮತ್ತು ಕೆರೆಗಳಿಗೆ 250 ಕೋಟಿ ಡೆವಲಪ್ಮೆಂಟ್ಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಥ್ರಾಶ್ ಬ್ಯಾರಿಯರು, ಅರಳಿಕಟ್ಟೆ, CCTV, ಫೆನ್ಸಿಂಗು ಇವೆಲ್ಲ ಕೂಡ ಸೇರ್ಕೊಂಡಂಗೆ ಆ ಕಾರ್ಯಕ್ರಮ, ಆ ಯೋಜನೆಯನ್ನು ಕೂಡ ಇವತ್ತು ನಾವು ಇಟ್ಕೊಂಡಿದ್ದೇವೆ. ಸೊ ಈ ಗ್ರೇಟರ್ ಬ್ಯಾಂಗ್ಳೂರ್ ಇದು ಹೊಸ ಒಂದು ಡೆಡಿಕೇಟೆಡ್ ಆಕ್ಷನ್ ಸೆಲ್ ಕೂಡ ಇಡೀ ಬೆಂಗಳೂರು ನಗರದಲ್ಲಿ ಮಾಡಲಿಕ್ಕೆ ಅದಕ್ಕೆ ಅಂತ ವಾಲಂಟಿಯರ್ಸ್ ಕೂಡ ಅನೇಕ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇನ್ವಾಲ್ವ್ ಮಾಡಲಿಕ್ಕೆ ಇದ್ದೇವೆ. ಸೊ ನಾನು ಯಾಕೆ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಮುಂದಕ್ಕೆ ನಾವು ಟ್ರೀ ಸೆನ್ಸಸ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಹೈಕೋರ್ಟ್ ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿತ್ತು, ನೀವು ಟ್ರೀ ಸೆನ್ಸಸ್ ಮಾಡಬೇಕು ಅಂತೇಳಿ. ಎನರ್ಜಿ ಆಡಿಟ್ ಮಾಡೋಂಥ ವ್ಯವಸ್ಥೆ ಕೂಡ ಇಟ್ಕೊಂಡಿದ್ದೇವೆ. ಸೊ ಈಗಾಗಲೇ ನಮ್ಮ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಈಗಾಗಲೇ ಸೌತ್ ಮತ್ತು ಈಸ್ಟ್, ಮಹದೇವಪುರ ಮತ್ತು ಬೊಮ್ಮನಹಳ್ಳಿ ಝೋನ್ನಲ್ಲಿ ಈಗಾಗಲೇ ನಾವು ಪೈಲಟ್ ಆಗಿ ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಇವತ್ತು 28 ಕೋಟಿ ರೂಪಾಯಿ ಅಷ್ಟು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವಾರ್ಡ್ ಈಗ ನಾವು ತೆಗೆದುಕೊಳ್ತಾ ಇದ್ದೇವೆ. ಒಂದೊಂದು ವಾರ್ಡ್ಗೆ 1 ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟು 28 ಕ್ಷೇತ್ರದಲ್ಲಿ ತೆಗೆದುಕೊಂಡು 1 ವಾರ್ಡ್ ಪರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವಿಲ್ ಬಿ ಡೆಸಿಗ್ನೇಟೆಡ್ ಫಾರ್ ಬೆಂಗಳೂರು ಗ್ರೀನ್ ವಾರ್ಡ್ ಹಂಗೇಳಿ ಇವತ್ತು ಫಂಡ್ಸ್ನು ಕೂಡ ಪ್ರಮೋಟ್ ಮಾಡಿ ಅವರಿಗೆ ನಾವು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಾವೀಗ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ವಿಶೇಷವಾಗಿ ಬೆಂಗಳೂರಿನ ನಾಗರಿಕರಿಗೆ, ಮಕ್ಕಳಿಗೆ ಜಾಗೃತಿ ಮೂಡಿಸುವಂತ ಕೆಲಸ, ಇದನ್ನು ಉಳಿಸ್ಕೊಳ್ಬೇಕು ಅಂತೇಳಿ. ಆಮೇಲೆ ನಮ್ಮ ನಾನು ಮಂತ್ರಿ ಆದ ತಕ್ಷಣ ಎಲ್ಲ ಶಾಲೆಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳಿ, ಆ ಏರಿಯಾ ಇನ್ಸ್ಟಿಟ್ಯೂಷನ್ಸ್ ಅವರು ಆ ಏರಿಯಾಗೆ ಸಂಬಂಧಪಟ್ಟಂತ ಇದನ್ನ ಸಸಿ ನಡೆಯುವಂತ ಕಾರ್ಯಕ್ರಮ ಮತ್ತು ಒಂದು ಮಗು ಒಂದು ಗಿಡನ ಅಡಾಪ್ಟ್ ಮಾಡಿಕೊಂಡು ಅದು ನೋಡಿಕೊಂಡು ಅದ್ರ ಮುಂದೆ ಫೋಟೋ ಇಟ್ಕೊಂಡು ಐಡೆಂಟಿಫೈ ಮಾಡ್ಕೊಳ್ಳಿ ಅಂತ ಹೇಳಿ ಅವರಿಗೆಲ್ಲ ನಾವು ಮಾರ್ಗದರ್ಶನ ಕೊಟ್ಟಿದ್ದು. ಆ ದೃಷ್ಟಿಲೂ ಅವತ್ತು ಆಗ್ತಾ ಇದೆ. ಈ ಕಾರ್ಯಕ್ರಮನ ನಾನು ನಾಳೆ ಸ್ವಲ್ಪ ಬ್ಯುಸಿ ಆಗ್ತೀವಿ. 5ನೇ ತಾರೀಕು ಬೇರೆ ಬೇರೆ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ. ಸೊ ಅದಕ್ಕೆ ನಾವು 6ನೇ ತಾರೀಕಿಗೆ ಈ ಕಾರ್ಯಕ್ರಮನ ನಾವು ಪೋಸ್ಟ್ಪೋನ್ ನಾವು ಮಾಡಿದ್ದೀವಿ. ಇಷ್ಟು ವಿಚಾರ. ಮಿಕ್ಕಿದ ವಿಚಾರ ಕೆಲವು ಇದೆ. 6ನೇ ತಾರೀಕು ನಾನು ಇದನ್ನ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಮೇನ್ ಇಲ್ಲಿ ಏನಪ್ಪಾ ಅಂತಂದ್ರೆ, ಎಲ್ಲ ಸಂಸ್ಥೆಗಳಿಗೆ ಇರುವಂತ 6,000 ಸಂಸ್ಥೆಗಳಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೇನೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಮತ್ತು ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವ್ರಿಗೆ ಮತ್ತು ಬೇರೆ ಬೇರೆ ಕ್ಲಬ್ಸ್ಗೆ ಎಲ್ಲರೂ ಕೂಡ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಆಹ್ವಾನ ಕೊಡ್ತಾ ಇದ್ದೀವಿ. ನಿಮ್ಮಲ್ಲೆಲ್ಲ ನೀವು ಹೊಸ ಕ್ಲಬ್ಗಳನ್ನ ಪ್ರಾರಂಭ ಮಾಡಬೇಕು. ಹಸಿರು ಇರಬೇಕು, ಗ್ರೀನ್ ಇರಬೇಕು, ಬ್ಲೂ ವಾಟರ್ ಇರಬೇಕು, ಈ ನೀರು ನಾವು ಮಾಡಬೇಕು ಅಂತ ಹೇಳಿ ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ, ನಿಮ್ಮ ಬೆಂಗಳೂರನ್ನ ನೀವೇ ಕಾಪಾಡಬೇಕು, ನೀವೇ ಮಾಲೀಕರು, ನೀವೇ ಜವಾಬ್ದಾರಿ, ನಿಮ್ಮ ಮಕ್ಕಳಿಗೆ ನೀವೇ ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಕೆಲಸ ನೀವು ಆಗಬೇಕು ಅಂತ ಹೇಳಿ ನಮ್ಮ ಪರಿಸರ ನಾವು ಉಳಿಸ್ಕೊಳ್ಳೋಣ. ಆ ದೃಷ್ಟಿಯಿಂದ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ವತಿಯಿಂದ ಇದನ್ನು ಮಾಡ್ತಾ ಇದೆ. ಈ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕೂಡ ಇದು ಅವರು ಅಡಾಪ್ಟ್ ಮಾಡ್ಕೊಳ್ಬೇಕಾಗ್ತದೆ, ಎಲ್ಲ ನಗರ ಸಿಟಿಗಳಲ್ಲಿ. ಸೊ ಅದಕ್ಕೆ ನಾವೇ ಇದನ್ನ GBA ಇದನ್ನ ಬೆಂಗಳೂರು ನಗರದಲ್ಲಿ ನಾವು ಇದನ್ನ ಮುಂದಾಳತ್ವವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮ ಎಲ್ಲರೂ ಕೂಡ ನಾವು ಮಾರ್ಗದರ್ಶನವನ್ನು ನಾವು ಕೊಡ್ತೇವೆ. ಏಕೆಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಎಲ್ಲರಿಗೂ ಸೇರಿದ್ದೆ, ವಾಟರ್ ಕನ್ಸರ್ವೇಷನ್ ಅಂದ್ರೆ ಎಲ್ಲರಿಗೂ ಸೇರಿದ್ದೆ, ಎನರ್ಜಿ ಬಿಲ್ಡಿಂಗ್ ಅಂದ್ರೆ ಎಲ್ಲರಿಗೂ ಸೇರಿದ್ದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು,
ವೇಸ್ಟ್ ವಾಟರ್ನ ಮತ್ತು ಅರ್ಬನ್ ಪ್ಲಾನಿಂಗು ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಎಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ಈ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಒಟ್ಟಿಗೆ ಸೇರಿ ಸಾರ್ವಜನಿಕರ ಸಹಕಾರ ಇಲ್ಲ ಅಂದರೆ, ನಮ್ಮ ಮಕ್ಕಳ ಸಹಕಾರ ಇಲ್ಲ ಅಂದರೆ ಈ ಕಾರ್ಯಕ್ರಮನ ನಾವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿ ವಾಂಟ್ ಆಲ್ ಇನ್ಸ್ಟಿಟ್ಯೂಷನ್ಸ್ ಟು ಜಾಯಿನ್ ಹ್ಯಾಂಡ್ಸ್ ಟುಗೆದರ್, ಆಲ್ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಟು ಜಾಯಿನ್ ಟುಗೆದರ್. ಅದಕ್ಕೆ ನಾವು ನಮ್ಮದೇ ಆದಂಥ ಒಂದು ಟೀಮನ್ನು ನಮ್ಮ ವ್ಯಾಪ್ತಿಯಲ್ಲಿ GBA ವ್ಯಾಪ್ತಿಯಲ್ಲಿ ನಾವು ಅದಕ್ಕೆ ಇಟ್ಟಿರ್ತೇವೆ. ಅವ್ರ ಸಂಪರ್ಕದಲ್ಲಿ ಇಟ್ಟಿರ್ತೇವೆ. ವೆಬ್ಸೈಟ್ ಓಪನ್ ಮಾಡ್ತೀವಿ. ಸಂಪರ್ಕದ ಒಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿ ಅವ್ರಿಗೆ ಏನೇನು ಮಾರ್ಗದರ್ಶನ ಕೊಡಬೇಕು, ಗಿಡಗಳು ಕೊಡಬೇಕು, ಆ ಗಿಡಗಳಿಗೆ ನಂಬರ್ ಹಾಕ್ಲಿಕ್ಕಿರ್ಬೋದು, ಬೇರೆ ಬೇರೆ ಏನೇನು ಫೆಸಿಲಿಟೀಸ್ ಕೊಡಬೇಕು ಸಾಧ್ಯನೋ ಅದನ್ನೆಲ್ಲ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಈ ವಿಚಾರವನ್ನು ಇವತ್ತು ನಿಮಗೆ ತಿಳಿಸಬೇಕು ಅಂತೇಳಿ ನಿಮ್ಮನ್ನ ಮೊದಲನೇ ವಿಚಾರ ನಾನು ಆಹ್ವಾನಿಸಿದ್ದೇನೆ. ಈ ವಿಚಾರದಲ್ಲಿ ಏನಾದ್ರು ತಾವು ಮಾತಾಡಿದ್ರೆ ದಯವಿಟ್ಟು ತಾವು ಮಾತಾಡಿ, ಆಮೇಲೆ ಎರಡನೇ ವಿಚಾರಕ್ಕೆ ಬರ್ತೀನಿ. ಖಂಡಿತ ವಿ ಹ್ಯಾವ್ ಎ ಟೀಮ್ ಆಫ್ ಆಫೀಸರ್ಸ್. ಸ್ಪೆಷಲ್ ಕಮಿಷನರ್ನೇ ಅದಕ್ಕೆ ಇಟ್ಟಿದ್ದೀವಿ. ಪ್ರೀತಿ ಗೆಲಟ್ ಅಂತ ಒಂದು IAS ಆಫೀಸರ್ ಇದ್ದಾರೆ. ಲಾಸ್ಟ್ 2 years ಈಸ್ ವರ್ಕಿಂಗ್. ಅದೇ ವಿಚಾರದಲ್ಲಿ ಅವ್ರದ್ದೊಂದು ಟೀಮ್ ಇದೆ. ಎಲ್ಲ ಸೇರಿ ವರ್ಕ್ ಮಾಡ್ತಾರೆ, ಕೋಆರ್ಡಿನೇಟ್ ಮಾಡ್ತಾರೆ. ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 100 ಸ್ಕೂಲ್ಗಳನ್ನ ರಿಜಿಸ್ಟರ್ ಮಾಡಿಸಿದ್ದಾರೆ. ಈಗಾಗಲೇ ಅವರು ಮುಂದಕ್ಕೆ ಬಂದಿದ್ದಾರೆ. ಸೊ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ನಾವು. ಅದಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನು ನಾವು ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಮೊದಲು ನಮ್ಮ ಬಸ್ಗಳನ್ನೇ ಸರಿ ಮಾಡ್ಕೋಬೇಕು ಅಂತೇಳಿ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ವಿ ನೋ ದಟ್ ನಮಗೆ ಇದು ಸಮಸ್ಯೆ ಇದೆ, ಬೆಂಗಳೂರಲ್ಲಿ ಬರ್ತದೆ ಮುಂದಕ್ಕೆ ಅಂತೇಳಿ ಜಾಸ್ತಿ ಇದಾಗ್ತದೆ. ಅದಕ್ಕೆ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಫಸ್ಟ್ ನಮ್ಮನೆ ಸರಿ ಮಾಡ್ಕೋಬೇಕು ಅಂತ ನಾವು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಿಂದ ಜಾಸ್ತಿ ಯಾವುದೇ ವೆಹಿಕಲ್ ಪರ್ಚೇಸ್ ಮಾಡಿದ್ರು ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಹೋಗ್ತಾ ಇದೀವಿ. ಈಗಾಗಲೇ 2000 ಬಸ್ಸಸ್ ಇದೆ ಬೆಂಗಳೂರು ನಗರದಲ್ಲಿ. ಮಾಡ್ತಾ ಇದೀವಿ. ನಮಗೆ ಕೋರ್ಟು ಕೂಡ ಡೈರೆಕ್ಷನ್ಸ್ ಇದೆ ಆ ವಿಚಾರದಲ್ಲಿ. 6.5 ಲಕ್ಷ ಈಗಾಗಲೇ ಮರಗಳನ್ನು ನಾವು ಗುರುತಿಸಿದ್ದೇವೆ. ನಾವು ಯಾಕೆ ಮಕ್ಕಳುಗಳಿಗೂ ಕೂಡ ಒಂದೊಂದು ಗಿಡ ಹಾಕಿ ನೀವೇ ಅದನ್ನ ಏನ್ ಮಾಡಿ ಅಂತಂದ್ರೆ, ಅದಕ್ಕೆ ಅವ್ರ ಮಕ್ಕಳು ಅವರು ಮನೇಲಿ ಹೆಂಗ್ ಮಕ್ಕಳು ಸಾಕ್ತಾರೋ ಹಂಗೆ ನೀವು ಒಂದೊಂದು ಗಿಡನ ನೆಡ್ಬಿಟ್ಟು ನಿಮ್ಮ ಏರಿಯಾಲಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಎಲ್ಲ ಶಾಲೆಗಳಿಗೆ ನಾವು ಮುಂದಕ್ಕೆ ಇಟ್ಟಿದ್ದೀವಿ. ಇಲ್ಲ ನಾನು ಅದನ್ನ ಅವ್ರಿಗೆ ಸೂಚನೆ ಕೊಟ್ಟಿದ್ದೆ. 6ನೇ ತಾರೀಕಿಂದ ಅದು ಏನು ಆಕ್ಷನ್ ಪ್ಲಾನ್ ಮಾಡ್ತೀವಿ ಅಂತ ತಿಳಿಸ್ತೀವಿ. ಇನ್ನು ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ನಿಮ್ಗೊಂದು ವೆಬ್ಸೈಟ್ ನಾವು ಕೊಡ್ತೀವಿ, ಸಾರ್ವಜನಿಕರು ವೆಬ್ಸೈಟ್ ಕೊಡ್ತೀವಿ. ಈಗ ನನ್ನ ಮನೆ ಮುಂದೆ ಕಸ ಇತ್ತು ಅಂತಂದ್ರೆ ಒಂದು ಫೋನ್ ಮಾಡಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕೋದು, ಆ ಲೊಕೇಶನ್ ಹಾಕಿ. ಆಗ ಕಾರ್ಪೊರೇಷನ್ ಅವ್ರು ಬಂದು ಅದನ್ನ ಪಿಕಪ್ ಮಾಡಬೇಕು. ಎಲ್ಲ ಕಡೆ ಕ್ಯಾಮ್ರಾಗಳನ್ನ ಫಿಟ್ ಮಾಡ್ತೀವಿ. ಈಗ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ವೆಹಿಕಲ್ಗಳು ನಾನು ಮಧ್ಯ ಬಂದ ತಕ್ಷಣ ಹೇಳಿದ್ದೆ, ಕೆಲವು ಡಬ್ರಿಸ್ ಎತ್ಕೊಂಡೋಗಿ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾ ಇರ್ತಾರೆ. ಸೊ ಪೊಲೀಸ್ ಅವರು ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗ್ತದೆ ಎಲ್ಲೆಲ್ಲಿ ಆಗ್ತಾರೆ ಅಂತ. ಆದಷ್ಟು ಏನ್ ಮಾಡ್ತೀರಿ, ಎಲ್ಲ ಪಾಪ ಕೆಲವರೆಲ್ಲ ಹಾಕ್ತಾರೆ. ಈಗ 100 ಡಸ್ಟ್ಬಿನ್ಗಳನ್ನ ತಂದು ಇಡಬೇಕು. ಈಗ ಹೊಸದಾಗಿ ಕೂಡ ಡಸ್ಟ್ಬಿನ್ಗಳನ್ನ ಇಡಬೇಕು. ಆ ಡಸ್ಟ್ಬಿನ್ ಹಾಕಲ್ಲ, ಅವ್ರಿಗೆಲ್ಲ ಹೋಗ್ಬಿಟ್ಟು ಒಂದು ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಇವೆಲ್ಲ ಕೂಡ ನಡೀತಾ ಇದೆ. ಸೊ ಅದಕ್ಕೆ ನಾನು ಲೀಗಲ್ ಆಗಿ ನಾನು ನೋಡ್ತಾ ಇದ್ದೀನಿ, ಎಷ್ಟು ಫೈನ್ಗಳು ಸಾಧ್ಯ ಇನ್ಕ್ರೀಸ್ ಮಾಡೋಕ್ಕಾಗ್ತದೆ, ಜಾಸ್ತಿ ಮಾಡೋಕ್ಕಾಗ್ತದೆ, ಅವೆಲ್ಲ ಕೂಡ. ಆಮೇಲೆ ಇಡೀ ಪೊಲೀಸ್ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಯಾರು ಈ ಡಬ್ರಿಸ್ನ ಎತ್ಕೊಂಡೋಗಿ ಹಾಕ್ತಾರೆ ಎಲ್ಲ ವೆಹಿಕಲ್ ಅವರು ಕೂಡ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿಸ್ತೀವಿ. ಅವರೆಲ್ಲ ಕೂಡ ಎತ್ಕೊಂಡೋಗಿ ಎಲ್ಲ ಹಾಕ್ಬೇಕು, ಅಲ್ಲೇ ಹಾಕ್ಬೇಕು. ಯಾವುದೋ ಒಂದು ಖಾಲಿ ಸೈಟ್ ಇದೆ ಅಂತ ಹಾಕ್ಬೇಕು. ಆಮೇಲೆ ಎಷ್ಟೋ ಖಾಲಿ ಸೈಟ್ಗಳನ್ನ ಕ್ಲೀನಾಗಿ ಇಡಬೇಕು. ಯಾರು ಖಾಲಿ ಸೈಟ್ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಡಬ್ರಿಸ್ ಆಗಿ ಕೆಲವು ಸಂದರ್ಭದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ನೋಟಿಸ್ ಇಶ್ಯೂ ಮಾಡೋದು, ಟ್ಯಾಕ್ಸ್ ಜಾಸ್ತಿ ಮಾಡೋಂಥದ್ದು, ಅವೆಲ್ಲ ಅವ್ರ ರೆಸ್ಪಾನ್ಸಿಬಿಲಿಟಿ. ಅವರೆಲ್ಲ ಕಾಂಪೌಂಡ್ ಗಿಂಪೌಂಡ್ ಹಾಕೋಬೇಕು ಅವ್ರ ಜಾಗಕ್ಕೆ, ಅದನ್ನ ಹಂಗೆ ಬಿಡಬಾರ್ದು. ಅದಕ್ಕೆಲ್ಲ ಒಂದು ಯೋಚನೆಯನ್ನ ಮಾಡ್ತಾ ಇದೀವಿ ನಾವು.